ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡು ಫರ್ನಿಚರ್ ಮಳಿಗೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತಹ ಘಟನೆ ಮಲ್ಲೇಶ್ವರಂನ ದತ್ತಾತ್ರೇಯ ರೋಡ್ನಲ್ಲಿ ನಡೆದಿರುವಂತದ್ದು. ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ಇಲ್ಲಿ ನೋಡಬಹುದು, ನಿನ್ನೆ ಮಧ್ಯರಾತ್ರಿ 2:30 ಸುಮಾರಿಗೆ ಈ ಒಂದು ಬೆಂಕಿ ಅವಘಡ ಆಗಿರುವಂತದ್ದು. ಅದರ ಪರಿಣಾಮವಾಗಿ ಸುಟ್ಟು ಸಂಪೂರ್ಣವಾಗಿ ಗೋಡೌನ್ ಕರಕಲಾಗಿದೆ. ಆದರೆ ಅದರ ಪರಿಣಾಮವಾಗಿ ಮೊದಲು ಈ ಒಂದು ಗೋಡೌನ್ನಲ್ಲಿ ಈಗಾಗಲೇ ಅಗ್ನಿಶಾಮಕ ಸುಮಾರು 14 ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ, ಮತ್ತೆ ಬೆಂಕಿ ನಂದಿಸುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಸಂಪೂರ್ಣವಾಗಿ ಬೆಂಕಿಯನ್ನ ಹತೋಟಿಗೆ ತಂದಿರುವಂತದ್ದು. ಆದರೂ ಕೂಡ ಅವಶೇಷಗಳೆಲ್ಲ ಕೂಡ ಸುಟ್ಟು ಕರಕಲಾಗಿದೆ. ಅದನ್ನ ಈಗಲೂ ಕೂಡ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕಾರ್ಮಿಕರು ಸುಮಾರು 10ಕ್ಕೂ ಹೆಚ್ಚು ಮಂದಿ ಕಾರ್ಮಿಕರು ಒಳಗಡೆ ಮಲಗಿದ್ರು. ಹೇಗೆ ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಇಮಿಡಿಯೇಟ್ ಅಂದ್ರೆ ಅವರು ಅಕ್ಕಪಕ್ಕದ ಸ್ಥಳೀಯರು ಎಲ್ಲರೂ ಕೂಡ ಅವರನ್ನ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಎಚ್ಚರಗೊಳಿಸಿ ಆ ಬಳಿಕ ಅವರೆಲ್ಲರೂ ಕೂಡ ಹೊರಗಡೆ ಕಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅದರ ಪರಿಣಾಮ ಅಂದ್ರೆ ಬೆಂಕಿಯ ತೀವ್ರತೆಯ ಕೆನ್ನಲಿಗೆಗೆ ಸಂಪೂರ್ಣವಾಗಿ ಈ ಒಂದು ಮಳಿಗೆ ಏನಿದೆ ಅಂದ್ರೆ ಫರ್ನಿಚರ್ ಸಂಪೂರ್ಣ ಸುಮಾರು ಒಂದು 5 ಕೋಟಿಗೂ ಬೆಲೆ ಬಾಳುವಂತ ಫರ್ನಿಚರ್ಸ್ ಈ ಗೋಡನಲ್ಲಿ ಇತ್ತು ಅಂತ ಹೇಳಲಾಗ್ತಾ ಇರುವಂತದ್ದು. ಇಡೀ ಶೆಡ್ ಸಂಪೂರ್ಣವಾಗಿ ಕುಸಿತಿರುವಂತದ್ದು. ಅದರ ಅವಶೇಷಗಳೆಲ್ಲೂ ಕೂಡ ನೀವು ನೋಡಬಹುದು ಯಾವ ರೀತಿಯ ಪರಿಣಾಮಗಳಾಗಿದೆ ಅಂತೇಳಿ. ಅದರ ಜೊತೆಯಲ್ಲಿ ಪಕ್ಕದಲ್ಲಿದ್ದಂತ ಅಪಾರ್ಟ್ಮೆಂಟ್ ಏನಿದೆ, ಅಪಾರ್ಟ್ಮೆಂಟ್ನ ಒಳಗಡೆ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತಹ ಒಂದು ದೃಶ್ಯವನ್ನ ನೀವು ನೋಡಬಹುದು. ಯಾಕಂದ್ರೆ ಸುಮಾರು 10ಕ್ಕೂ ಹೆಚ್ಚು ಫ್ಲಾಟ್ಗಳೇನಿದಾವೆ, ಈ ಅಪಾರ್ಟ್ಮೆಂಟ್ ಫ್ಲಾಟ್ಗಳ ಎಲ್ಲ ಹಾನಿಯಾಗಿರುತ್ತದೆ, ಮನೆಗಳಿಗೆ ಹಾನಿಯಾಗಿದೆ. ಆದರೆ ಅದೃಶ್ಯವಶಾತ್ ಯಾರಿಗೂ ಏನು ಸಮಸ್ಯೆ ಆಗಿಲ್ಲ. ಸಂಪೂರ್ಣವಾಗಿ ಅವಶೇಷ ಮನೆಯ ಒಳಗಡೆ ವಸ್ತುಗಳೆಲ್ಲರೂ ಕೂಡ ಎಲ್ಲ ಸಂಪೂರ್ಣವಾಗಿ ಸುಟ್ಟು ಹೋಗಿರುವಂತದ್ದು. ಅನಂತರ ಈ ಗೋಡೆಗಳೆಲ್ಲ ಕೂಡ ಬಿರುಕು ಬಿಟ್ಟು ಗೋಡೆಗಳೆಲ್ಲ ಬಿದ್ದೋಗಿದೆ. ಸುಮಾರು ಒಂದು 10ಕ್ಕೂ ಹೆಚ್ಚು ಮನೆಗಳಿಗೆ ಇದೇ ರೀತಿಯಾದಂತಹ ಒಂದು ಹಾನಿಯಾಗಿರುವಂತದ್ದು. ಜೊತೆಯಲ್ಲಿ ಡ್ರಮ್ ಏನಿದೆ ಅಕ್ಕಪಕ್ಕದ ಮನೆಗೆ ಸಂಪೂರ್ಣವಾಗಿ ಹಾಗೆ ಆಗಿರುವಂತದ್ದು ನೋಡಬಹುದು. ಡ್ರಮ್ಗಳೆಲ್ಲವೂ ಕೂಡ ಸುಟ್ಟು ಹೋಗಿರುವಂತಹ ಪರಿಣಾಮ ನೋಡಬಹುದು. ಆದ್ರೆ ಇಷ್ಟು ದೊಡ್ಡ ಪರಿಣಾಮದ ಅಂದ್ರೆ ದತ್ತಾತ್ರೇಯ ರೋಡು ಸ್ವಲ್ಪ ಚಿಕ್ಕದಾದಂತಹ ಏರಿಯಾ. ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟದ ಬೆಂಕಿಯ ಅನಾಹುತ ಆಗಿದೆ. ಅದರ ನಡುವೆ ಈ ಒಂದು ಫ್ಲಾಟ್ಗಳಿಗೆಲ್ಲ ಒಂದು ಮನೆಗಳಿಗೆ ಹಾನಿಯಾಗಿ ಮನೆಯ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂತದ್ದು. ಅದೃಶ್ಯವಶಾತ್ ಅಂದ್ರೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಮತ್ತೆ ಯಾರಿಗೂ ಸಣ್ಣ ಸಮಸ್ಯೆ ಕೂಡ ಆಗಿಲ್ಲ. ಆದರೆ ಇಷ್ಟೊಂದು ದೊಡ್ಡ ಬೆಂಕಿಯ ಅನಾಹುತ ಆಗಿದ್ದು ಸದ್ಯ 14 ಬೆಂಕಿಯ ಒಂದು ಅಗ್ನಿಶಾಮಕ ಸಿಬ್ಬಂದಿಯವರು ಬಂದು ಈ ಬೆಂಕಿ ನಂದಿಸುವ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಜೊತೆಗೆ ಮಲ್ಲೇಶ್ವರಂ ಪೊಲೀಸ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿರುವಂತದ್ದು. ಸುಮಾರು ಈ ಒಂದು ಅಂದ್ರೆ ಇದು ಸದಾನಂದ ಅಡಿಗ ಅನ್ನೋರ ಒಂದು ಸೇರುವಂತಹ ಒಂದು ಮಳಿಗೆ ಆಗಿರುವಂತದ್ದು. ಅವರು ಸುಮಾರು ಬಹಳ ವರ್ಷಗಳಿಂದಲೂ ಕೂಡ ಇದು ಹಳೆಯ ಒಂದು ಗೋಡನ್ ಆಗಿತ್ತು. ಅದನ್ನ ನಡೆಸ್ಕೊಂಡು ಫರ್ನಿಚರ್ ಗೋಡನ್ ನಡೆಸಲಾಗ್ತಾ ಇತ್ತು. ಆದ್ರೆ ನಿನ್ನೆ ದುರಾದೃಷ್ಟವಶಾತ್ ಇಷ್ಟು ಒಂದು ದೊಡ್ಡ ಬೆಂಕಿ ಅನಾಹುತ ಆಗಿರುವಂತದ್ದು. ಸದ್ಯ ಅದೃಷ್ಟವಶಾತ್ ಯಾರಿಗೂ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿಲ್ಲ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಗಂಗಾಧರ್ ವಕ್ತ, ನ್ಯೂಸ್ 18 ಬೆಂಗಳೂರು. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡು ಫರ್ನಿಚರ್ ಮಳಿಗೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತಹ ಘಟನೆ ಮಲ್ಲೇಶ್ವರಂನ ದತ್ತಾತ್ರೇಯ ರೋಡ್ನಲ್ಲಿ ನಡೆದಿರುವಂತದ್ದು. ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ಇಲ್ಲಿ ನೋಡಬಹುದು, ನಿನ್ನೆ ಮಧ್ಯರಾತ್ರಿ 2:30 ಸುಮಾರಿಗೆ ಈ ಒಂದು ಬೆಂಕಿ ಅವಘಡ ಆಗಿರುವಂತದ್ದು. ಅದರ ಪರಿಣಾಮವಾಗಿ ಸುಟ್ಟು ಸಂಪೂರ್ಣವಾಗಿ ಗೋಡೌನ್ ಕರಕಲಾಗಿದೆ. ಆದರೆ ಅದರ ಪರಿಣಾಮವಾಗಿ ಮೊದಲು ಈ ಒಂದು ಗೋಡೌನ್ನಲ್ಲಿ ಈಗಾಗಲೇ ಅಗ್ನಿಶಾಮಕ ಸುಮಾರು 14 ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ, ಮತ್ತೆ ಬೆಂಕಿ ನಂದಿಸುವಂತಹ ಕಾರ್ಯವನ್ನ ಮಾಡಿದ್ದಾರೆ. ಸಂಪೂರ್ಣವಾಗಿ ಬೆಂಕಿಯನ್ನ ಹತೋಟಿಗೆ ತಂದಿರುವಂತದ್ದು. ಆದರೂ ಕೂಡ ಅವಶೇಷಗಳೆಲ್ಲ ಕೂಡ ಸುಟ್ಟು ಕರಕಲಾಗಿದೆ. ಅದನ್ನ ಈಗಲೂ ಕೂಡ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕಾರ್ಮಿಕರು ಸುಮಾರು 10ಕ್ಕೂ ಹೆಚ್ಚು ಮಂದಿ ಕಾರ್ಮಿಕರು ಒಳಗಡೆ ಮಲಗಿದ್ರು. ಹೇಗೆ ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಇಮಿಡಿಯೇಟ್ ಅಂದ್ರೆ ಅವರು ಅಕ್ಕಪಕ್ಕದ ಸ್ಥಳೀಯರು ಎಲ್ಲರೂ ಕೂಡ ಅವರನ್ನ ಎಚ್ಚರಗೊಳಿಸಿ ಆ ಬಳಿಕ ಅವರೆಲ್ಲರೂ ಕೂಡ ಹೊರಗಡೆ ಕಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅದರ ಪರಿಣಾಮ ಅಂದ್ರೆ ಬೆಂಕಿಯ ತೀವ್ರತೆಯ ಕೆನ್ನಲಿಗೆಗೆ ಸಂಪೂರ್ಣವಾಗಿ ಈ ಒಂದು ಮಳಿಗೆ ಏನಿದೆ ಅಂದ್ರೆ ಫರ್ನಿಚರ್ ಸಂಪೂರ್ಣ ಸುಮಾರು ಒಂದು 5 ಕೋಟಿಗೂ ಬೆಲೆ ಬಾಳುವಂತ ಫರ್ನಿಚರ್ಸ್ ಈ ಗೋಡನಲ್ಲಿ ಇತ್ತು ಅಂತ ಹೇಳಲಾಗ್ತಾ ಇರುವಂತದ್ದು. ಇಡೀ ಶೆಡ್ ಸಂಪೂರ್ಣವಾಗಿ ಕುಸಿತಿರುವಂತದ್ದು. ಅದರ ಅವಶೇಷಗಳೆಲ್ಲೂ ಕೂಡ ನೀವು ನೋಡಬಹುದು ಯಾವ ರೀತಿಯ ಪರಿಣಾಮಗಳಾಗಿದೆ ಅಂತೇಳಿ. ಅದರ ಜೊತೆಯಲ್ಲಿ ಪಕ್ಕದಲ್ಲಿದ್ದಂತ ಅಪಾರ್ಟ್ಮೆಂಟ್ ಏನಿದೆ, ಅಪಾರ್ಟ್ಮೆಂಟ್ನ ಒಳಗಡೆ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತಹ ಒಂದು ದೃಶ್ಯವನ್ನ ನೀವು ನೋಡಬಹುದು. ಯಾಕಂದ್ರೆ ಸುಮಾರು 10ಕ್ಕೂ ಹೆಚ್ಚು ಫ್ಲಾಟ್ಗಳೇನಿದಾವೆ, ಈ ಅಪಾರ್ಟ್ಮೆಂಟ್ ಫ್ಲಾಟ್ಗಳ ಎಲ್ಲ ಹಾನಿಯಾಗಿರುತ್ತದೆ, ಮನೆಗಳಿಗೆ ಹಾನಿಯಾಗಿದೆ. ಆದರೆ ಅದೃಶ್ಯವಶಾತ್ ಯಾರಿಗೂ ಏನು ಸಮಸ್ಯೆ ಆಗಿಲ್ಲ. ಸಂಪೂರ್ಣವಾಗಿ ಅವಶೇಷ ಅಂದ್ರೆ ಮನೆಯ ಒಳಗಡೆ ವಸ್ತುಗಳೆಲ್ಲರೂ ಕೂಡ ಎಲ್ಲ ಸಂಪೂರ್ಣವಾಗಿ ಸುಟ್ಟು ಹೋಗಿರುವಂತದ್ದು. ಅನಂತರ ಈ ಗೋಡೆಗಳೆಲ್ಲ ಕೂಡ ಬಿರುಕು ಬಿಟ್ಟು ಗೋಡೆಗಳೆಲ್ಲ ಬಿದ್ದೋಗಿದೆ. ಸುಮಾರು ಒಂದು 10ಕ್ಕೂ ಹೆಚ್ಚು ಮನೆಗಳಿಗೆ ಇದೇ ರೀತಿಯಾದಂತಹ ಒಂದು ಹಾನಿಯಾಗಿರುವಂತದ್ದು. ಜೊತೆಯಲ್ಲಿ ಡ್ರಮ್ ಏನಿದೆ ಅಕ್ಕಪಕ್ಕದ ಮನೆಗೆ ಸಂಪೂರ್ಣವಾಗಿ ಹಾಗೆ ಆಗಿರುವಂತದ್ದು ನೋಡಬಹುದು. ಡ್ರಮ್ಗಳೆಲ್ಲವೂ ಕೂಡ ಸುಟ್ಟು ಹೋಗಿರುವಂತಹ ಪರಿಣಾಮ ನೋಡಬಹುದು. ಆದ್ರೆ ಇಷ್ಟು ದೊಡ್ಡ ಪರಿಣಾಮದ ಅಂದ್ರೆ ದತ್ತಾತ್ರೇಯ ರೋಡು ಸ್ವಲ್ಪ ಚಿಕ್ಕದಾದಂತಹ ಏರಿಯಾ. ಆದರೆ ಇಂಥ ಒಂದು ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟದ ಬೆಂಕಿಯ ಅನಾಹುತ ಆಗಿದೆ.
ಅದರ ನಡುವೆ ಈ ಒಂದು ಫ್ಲಾಟ್ಗಳಿಗೆಲ್ಲ ಒಂದು ಮನೆಗಳಿಗೆ ಹಾನಿಯಾಗಿ ಮನೆಯ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಅದೃಶ್ಯವಶಾತ್ ಅಂದ್ರೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಮತ್ತೆ ಯಾರಿಗೂ ಸಣ್ಣ ಸಮಸ್ಯೆ ಕೂಡ ಆಗಿಲ್ಲ. ಆದರೆ ಇಷ್ಟೊಂದು ದೊಡ್ಡ ಬೆಂಕಿಯ ಅನಾಹುತ ಆಗಿದ್ದು ಸದ್ಯ 14 ಬೆಂಕಿಯ ಒಂದು ಅಗ್ನಿಶಾಮಕ ಸಿಬ್ಬಂದಿಯವರು ಬಂದು ಈ ಬೆಂಕಿ ನಂದಿಸುವ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಜೊತೆಗೆ ಮಲ್ಲೇಶ್ವರಂ ಪೊಲೀಸ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿರುವಂತದ್ದು. ಸುಮಾರು ಈ ಒಂದು ಅಂದ್ರೆ ಇದು ಸದಾನಂದ ಅಡಿಗ ಅನ್ನೋರ ಒಂದು ಸೇರುವಂತಹ ಒಂದು ಮಳಿಗೆ ಆಗಿರುವಂತದ್ದು. ಅವರು ಸುಮಾರು ಬಹಳ ವರ್ಷಗಳಿಂದಲೂ ಕೂಡ ಇದು ಹಳೆಯ ಒಂದು ಗೋಡನ್ ಆಗಿತ್ತು. ಅದನ್ನ ನಡೆಸ್ಕೊಂಡು ಫರ್ನಿಚರ್ ಗೋಡನ್ನ ನಡೆಸಲಾಗ್ತಾ ಇತ್ತು. ಆದ್ರೆ ನಿನ್ನೆ ದುರಾದೃಷ್ಟವಶಾತ್ ಇಷ್ಟು ಒಂದು ದೊಡ್ಡ ಬೆಂಕಿ ಅನಾಹುತ ಆಗಿರುವಂತದ್ದು. ಸದ್ಯ ಅದೃಷ್ಟವಶಾತ್ ಯಾರಿಗೂ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿಲ್ಲ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಗಂಗಾಧರ್ ವಕ್ಟ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.